ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸಂಪತಿ ಚಕಯಿ ಭರತು ಚಕಮುನಿ ಆಯಸ ಖೇಲಿವಾರ್ ತೇಹಿ ನಿಸಿ ಆಶ್ರಮ ಪಿಂಜರ ರಾಖೆ ಭಾ ಬಿನುಸಾರ್ कीन्ह निमज्जनु तीर्थ राजा नाई मुनिहि सिरु सहित समाजा ऋषि आयसु असीस सिर राखी करी दंडवत विनय बहुभाषी पथ गति कुशल साथ सब लीन है चले चित्रकूट ही चितु दीन है राम सखा कर दीन है लागू चलत देह धरी जनु अनुरागु नहीं पद त्राण शीस नहीं छाया प्रेम नेम ब्रतु धरमु अमाया लखन राम सिय पंथ कहानी पूछत सकही कहत मृदुबानी राम बास थल बिटप बिलोके उर अनुराग रहत नहीं रोके देखी दसासुर बरी सही फूला भई ಮೃದು ಮಹಿ ಮಗು ಮಂಗಲ ಮೂಲ. ಇವು ಚೌಪಾಯಿಗಳು ಮತ್ತು ದೊಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರದ್ವಾಜ ಮುನಿಗಳ ತಪೋಬಲವನ್ನು ನೋಡಿ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಎಂಥ ಭೋಗ ವಿಲಾಸಗಳೆಲ್ಲ ಅಲ್ಲಿತ್ತು. ಆದರೆ ಜನರಿಗೆ ಅದನ್ನು ನೋಡಿ ಸಂತೋಷನೂ ಆಗ್ತಾ ಇದೆ ಮತ್ತು ವಿಷಾದ ಕೂಡ ಆಗ್ತಾ ಇದೆ. ಅಂದರೆ ಈಗ ಭರದ್ವಾಜ ಮುನಿಗಳ ತಪೋಬಲದಿಂದ ಇಂಥ ಒಂದು ಭೋಗಗಳನ್ನ ಸೃಷ್ಟಿ ಮಾಡಿದಾರಲ್ಲ ಆ ಅಷ್ಟಸಿದ್ಧಿಗಳು, ಅದನ್ನ ನೋಡಿ ಖುಷಿ ಆಗ್ತಾ ಇದೆ ಅವ್ರಿಗೆ. ಅಂದ್ರೆ ಅವರಿಗೆ ಎಷ್ಟು ಶಕ್ತಿ ಇದೆ ಅಂತ ಅವರು ತಿಳ್ಕೊಂಡು ಸಂತೋಷ ಪಡ್ತಾ ಇದ್ರೆ, ಇನ್ನೊಂದ್ ಕಡೆ ಈಗ ರಾಮ ಇಲ್ವಲ್ಲ, ಆ ಒಂದು ವಿರಹ ವೇದನೆಯಲ್ಲಿ ಇಂಥ ಭೋಗಕ್ಕೆ ಸಿಕ್ಕಾಕೊಳ್ತಾ ಇದೀವಲ್ಲ ಅಂತ ಅವರಿಗೆ ವಿಷಾದ ಕೂಡ ಆಗ್ತಾ ಇದೆ. ಈ ಭೋಗ ಸಾಮಗ್ರಿಗಳು ಹೇಗಿದೆ ಅಂತಂದ್ರೆ, ಹೆಣ್ಣು ಚಕ್ರವಾಕ ಪಕ್ಷಿಯಂತೆ ಮತ್ತೆ ಭರತ ಗಂಡು ಚಕ್ರವಾಕ ಪಕ್ಷಿಯಂತೆ ಅಂತ ಇಲ್ಲಿ ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಈ ಚಕ್ರವಾಕ ಪಕ್ಷಿಗಳಿದೆಯಲ್ಲ, ಅದು ಒಂದನ್ನೊಂದು ಬಿಟ್ಟಿರೋದಕ್ಕೆ ಇಷ್ಟನೇ ಪಡೋದಿಲ್ಲ. ಆದರೆ ರಾತ್ರಿಯಲ್ಲಿ ಅವಕ್ಕೊಂದಕ್ಕೊಂದು ಕಾಣಿಸೋದೇ ಇಲ್ವಂತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಕೂಗಾಡ್ಕೊಂಡು, ಅಂದರೆ ಹೆಣ್ಣು ಪಕ್ಷಿ ಗಂಡು ಪಕ್ಷಿಗೋಸ್ಕರ ಕೂಗುತ್ತೆ, ಗಂಡು ಪಕ್ಷಿ ಹೆಣ್ಣು ಪಕ್ಷಿಗೋಸ್ಕರ ಕೂಗುತ್ತೆ. ಈ ರೀತಿ ತಾವೆದುರು ಬದ್ರು ಇದ್ರೂ ಕೂಡ ಅದಕ್ಕೆ ಕಾಣಿಸೋದಿಲ್ಲ, ಫೀಲ್ ಮಾಡ್ಕೊಳ್ಳೋದಿಲ್ಲ, ಆದರೆ ಕೂಗಾಡ್ತಾ ಇರುತ್ತೆ ಒಂದಾಗಬೇಕು ಅಂತಂದ್ಬಿಟ್ಟು. ಆ ರೀತಿ ಇಲ್ಲಿ ಭರತನನ್ನ ಗಂಡು ಚಕ್ರವಾಕ ಪಕ್ಷಿ ಅಂತ ಹೇಳಿದ್ದಾರೆ, ಭೋಗ ಸಾಮಗ್ರಿಗಳನ್ನ ಹೆಣ್ಣು ಚಕ್ರವಾಕ ಪಕ್ಷಿ ಅಂತ ಹೇಳಿದ್ದಾರೆ. ಆ ರಾತ್ರಿ ಆಶ್ರಮ ಅನ್ನುವಂಥ ಪಂಜರದಲ್ಲಿ ಎರಡನ್ನೂ ಅಡಗಿಸಿಟ್ಟು ಆಟವೇ ಮುನಿಯ ಆಜ್ಞೆ. ಅಂದ್ರೆ ಆ ಎರಡನ್ನೂ ಒಂದು ಪಂಜರದಲ್ಲಿ ಇಟ್ಬಿಟ್ಟು ಆಟ ಆಡ್ತಾರಲ್ಲ, ಅದು ಮುನಿಯ ಆಜ್ಞೆ. ಮುನಿ ಏನು ಮಾಡ್ತಾರೆ, ಇವರಿಗೆಲ್ಲ ಭೋಗ ಸಾಮಗ್ರಿಗಳನ್ನು ಕೊಡಬೇಕು, ಆಮೇಲೆ ನೀವು ನನ್ನ ಅತಿಥಿ ಸತ್ಕಾರವನ್ನ ಮಾಡಿಸ್ಕೋಬೇಕು ಅಂತ ಹೇಳ್ತಾರಲ್ಲ, ಅದೇ ಆಟ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಉದಾಹರಣೆ ಕೊಟ್ಟಿರುವಂತ ಪಕ್ಷಿಗಳು ಹೇಗೆ ಅಂತಂದ್ರೆ, ರಾತ್ರಿಯಲ್ಲಿ ಅವರು ಸಮಾಗಮ ಆಗೋದಿಲ್ಲ, ಬರೀ ರಾತ್ರಿ ಇಡೀ ಅವು ಕೂಗ್ತಾನೆ ಇರುತ್ತೆ. ಸೂರ್ಯನ ಬೆಳಕಿರುತ್ತಲ್ಲ, ಆಗ ಮಾತ್ರ ಅವರು ಒಂದಾಗೋದು. ಇಬ್ರು ಒಂದೇ ಕಡೆ ಇದ್ರೂ ಕೂಡ ಅವರಿಗೆ ಆ ಒಂದು ಪ್ರೆಸೆನ್ಸ್, ಅಂದ್ರೆ ಅವ್ರ ಇರುವಿಕೆ ಇದೆಯಲ್ಲ, ಅದು ಗೊತ್ತಾಗೋದಿಲ್ಲ. ಅವರು ಸೃಷ್ಟಿಯಾಗಿರೋದೇ ಹಾಗೆ, ಭಗವಂತ ಆ ಪಕ್ಷಿಗಳನ್ನ ಸೃಷ್ಟಿ ಮಾಡಿರೋದೇ ಹಾಗೆ. ಆ ಎರಡೂ ಹಕ್ಕಿಗಳನ್ನ ಒಂದೇ ಪಂಜರದಲ್ಲಿ ಹಾಕಿದ್ರೂ ಕೂಡ, ಎರಡೂ ಅಲ್ಲೇ ಇದ್ರೂ ಕೂಡ ಅವುಗಳಿಗೆ ಗೊತ್ತೇ ಆಗೋದಿಲ್ಲ. ಒಬ್ರನ್ನ ಒಬ್ರು ಸೇರೋದಕ್ಕೆ ಅವರು ಕೂಗಾಡ್ತಾ ಇರುತ್ತವಂತೆ. ಹಾಗೆ ಇಲ್ಲಿ ಭರದ್ವಾಜ ಮುನಿಯ ಆಜ್ಞೆಯ ಪ್ರಕಾರ ಭೋಗ ಸಾಮಗ್ರಿಗಳೇನೋ ರಾತ್ರಿಯೆಲ್ಲ ಹತ್ರದಲ್ಲೇ ಇದ್ವು, ಆದ್ರೆ ಭರತ ಅವುಗಳನ್ನ ಕನಸು ಮನಸ್ಸಲ್ಲೂ ಕೂಡ ಮುಟ್ಟಲಿಲ್ಲ. ನೋಡಿ, ಮನಸ್ಸಿಂದಾನೂ ಅವನು ಇಷ್ಟಪಟ್ಟಿಲ್ಲ, ಕನಸಿಂದಾನೂ ಅವನು ಇಷ್ಟಪಟ್ಟಿಲ್ಲ ಅಂತ ಅರ್ಥ. ಹೀಗೆ ಏನಾಯ್ತು, ಬೆಳಕಾಯ್ತು. ಯಾಕೆ ಅಂತಂದ್ರೆ, ಶ್ರೀರಾಮ ಅನ್ನುವಂಥ ಸೂರ್ಯ ಉದಯವಾಗೋವರೆಗೂ ಅವನಿಗೆ ಏನೂ ಕಾಣಿಸೋದಿಲ್ಲ. ನೋಡಿ, ಇಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ, ಗೂಢಾರ್ಥಗಳು ಇರ್ತವೆ ಅಂತಂದ್ಬಿಟ್ಟು, ಅದು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವು. ಇಲ್ಲಿ ಚಕ್ರವಾಕ ಪಕ್ಷಿಗಳು ರಾತ್ರಿಯೆಲ್ಲ ಕೂಗಾಡ್ತಾ ಇರುತ್ತೆ, ಅವು ಒಂದಕ್ಕೊಂದು ಹತ್ರ ಇದ್ರೂ ಗೊತ್ತಾಗಲ್ಲ. ಈಗ ಭರತ
ಗಂಡು ಪಕ್ಷಿ ಆದರೆ ಆ ಭೋಗ ಸಾಮಗ್ರಿಗಳು ಹೆಣ್ಣು ಪಕ್ಷಿ ಅಂತ ಇಟ್ಕೊಳ್ಳಿ. ಅದೆರಡೂ ಒಂದೇ ಪಂಜರದಲ್ಲಿವೆ ಅಂದರೆ ಇಲ್ಲಿ ಭರದ್ವಾಜ ಮುನಿಗಳು ಆ ಭೋಗ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಒಂದೇ ಕಡೆ ಸೇರಿಸಿದ್ದಾರೆ ಅವರಿಬ್ಬರನ್ನು. ಆದರೆ ಭರತ ಅದನ್ನು ಮುಟ್ಲಿಲ್ಲ, ಯಾಕೆ ಕಾಣಿಸೋದಿಲ್ಲ ಅವನಿಗೆ. ಯಾವಾಗ ರಾಮ ಅನ್ನುವಂಥ ಬೆಳಕು ಬರೋದಿಲ್ವೋ ಅಲ್ಲಿವರೆಗೂ ಅವನಿಗೇನೂ ಕಾಣಿಸೋದಿಲ್ಲ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ರಾಮ ಇದ್ದಾಗ ನಮಗೆಲ್ಲ ಬೇಕು ಅನ್ನಿಸ್ಬೇಕೇ ಹೊರತು ರಾಮ ಇಲ್ಲ ಅಂತಂದರೆ ನಮಗೇನೂ ಬೇಡ ಅನ್ನಿಸ್ಬೇಕು. ರಾಮ ಇದ್ಮೇಲೆ ನಮಗೆಲ್ಲ ಇದ್ದಂಗೆ ಲೆಕ್ಕ ಅಲ್ವಾ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ರಾತ್ರಿ ಎಲ್ಲ ಅವನು ಹಾಗೇ ರಾಮನ ವಿರಹದಲ್ಲೇ ಕಳೀತಾನೆ. ಹೇಗೋ ಬೆಳಗಾಗುತ್ತೆ. ಪ್ರಾತಃ ಕಾಲದಲ್ಲಿ ಏನು ಮಾಡ್ತಾನೆ ಭರತ, ತೀರ್ಥರಾಜ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಳ್ತಾನೆ. ಆ ಸ್ನಾನ ಮಾಡಿದ ಮೇಲೆ ಪರಿವಾರ ಸಹಿತ ವಿನಯದಿಂದ ಮುನಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರ ಅಪ್ಪಣೆಯನ್ನು ಪಡ್ಕೊಳ್ತಾನೆ, ಆಶೀರ್ವಾದವನ್ನು ಪಡ್ಕೊಳ್ತಾನೆ. ಆಮೇಲೆ ಅವನು ಪಥ ಪ್ರದರ್ಶಕರೊಂದಿಗೆ ಅಂದರೆ ದಾರಿಯನ್ನು ತೋರಿಸೋರು ಇರ್ತಾರಲ್ವ, ಇವಾಗ ರಾಮ ಎಲ್ಲಿ ಹೋಗಿದ್ದಾನೆ ಅನ್ನೋದು ಆ ಕಾಡಲ್ಲಿ ಹುಡ್ಕೊಂಡು ಹೋಗೋದು ತುಂಬ ಕಷ್ಟ. ಅವ್ರಿಗೆ ಗೊತ್ತಿರುತ್ತೀರ ಆ ಕಾಡಿನ ದಾರಿಯನ್ನು. ಆ ದಾರಿಯನ್ನು ತೋರಿಸೋರ ಜೊತೆ ಎಲ್ಲರನ್ನು ಕರ್ಕೊಂಡು ಭರತ ಚಿತ್ರಕೂಟದಲ್ಲೇ ಮನಸ್ಸನ್ನು ಇಟ್ಕೊಂಡು, ಯಾಕಂದರೆ ರಾಮ ಚಿತ್ರಕೂಟದಲ್ಲಿದ್ದಾನೆ ಅಂತ ಗೊತ್ತಲ್ವ, ಅಲ್ಲಿಗೆ ಹೋಗಬೇಕಲ್ವ. ಸೊ ಅಲ್ಲಿ ಮನಸ್ಸನ್ನು ಇಟ್ಕೊಂಡು ಸಾಕ್ಷಾತ್ ರಾಮ ಪ್ರೇಮವೇ ಅಂದರೆ ರಾಮನ ಪ್ರೀತಿಯೇ ಒಂದು ರೂಪವನ್ನು ತಗೊಂಡು ಬಂದರೆ ಹೇಗಿರುತ್ತೋ ಅವನೇ ಭರತ ಅಂತ ಹೇಳ್ತಾ ಇರೋದು. ರಾಮನ ಪ್ರೀತಿಯೇ ಭರತ, ಆ ಪ್ರೀತಿನೇ ಒಂದು ಮೂರ್ತಿಯಾಗಿ ಅಲ್ಲಿದೆ ಅಂತ ಅರ್ಥ. ರಾಮನ ಸಖ ಯಾರು, ಗುಹ. ಅವನ ಕೈಯನ್ನು ಹಿಡ್ಕೊಂಡು ಬರ್ತಾ ಮುಂದುವರಿತಾ ಇದ್ದಾನೆ ನೋಡಿ. ರಾಮನ ಪ್ರೀತಿ ಯಾರು, ಭರತ. ರಾಮನ ಸ್ನೇಹಿತ ಯಾರು, ಗುಹ. ಇವರಿಬ್ಬರು ಸೇರಿಕೊಂಡು ಭಗವಂತನನ್ನು ನೋಡಕ್ಕೆ ಹೋಗ್ತಾ ಇದ್ದಾರೆ. ಈಗ ಅವನು ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದರೆ ಗುಹ ಎಂಥ ಅದೃಷ್ಟವಂತ ಅಂತ ನಾವು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಭರತನ ಕಾಲುಗಳಲ್ಲೂ ಕೂಡ ಪಾದರಕ್ಷೆಗಳಾಗಲಿ ತಲೆ ಮೇಲೆ ಛತ್ರಿ ಆಗಲಿ ಇರಲಿಲ್ಲ. ಅವನ ಪ್ರೀತಿ, ಅವನ ನಿಯಮ, ಆಮೇಲೆ ವ್ರತ, ಧರ್ಮ ಎಲ್ಲವೂ ಕೂಡ ನಿಷ್ಕಪಟವಾಗಿತ್ತು. ಅಂದರೆ ತೋರಿಕೆ ಅಲ್ಲ. ನಾವೇನು ಮಾಡ್ತೀವಿ, ತೋರಿಕೆಯ ಭಕ್ತಿ ಮಾಡ್ತೀವಿ. 4 ಜನ ನಮ್ಮನ್ನು ನೋಡಬೇಕು, 4 ಜನ ನಮ್ಮನ್ನು ಮೆಚ್ಕೊಳ್ಬೇಕು, ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡಿ ಹೊಗಳಬೇಕು, ಈ ರೀತಿ ನಾವು ಯೋಚನೆ ಮಾಡ್ತೀವಲ್ವಾ. ಆದರೆ ಅವನ ಒಂದು ಪ್ರೀತಿ ಆಗಿರ್ಬೋದು, ಅವನು ಮಾಡ್ತಾ ಇರೋ ವ್ರತ, ಧರ್ಮ ಎಲ್ಲವೂ ಕೂಡ ನಿಷ್ಕಪಟವಾಗಿತ್ತು, ನಿಜ 100% ಪ್ಯೂರ್ ಆಗಿತ್ತು ಅಂತ ಹೇಳ್ತೀವಲ್ವ, ಆ ರೀತಿ. ಅವನು ಗೆಳೆಯ ನಿಷಾದ ರಾಜನ ಜೊತೆ ಲಕ್ಷ್ಮಣ ಸೀತಾರಾಮರ ದಾರಿಯ ಸುದ್ದಿಯನ್ನು ಕೇಳ್ತಾನೆ. ಅಂತಂದರೆ ನನ್ನ ಅಣ್ಣ ರಾಮ ಮತ್ತು ಸೀತಾ ಈ ಹಾದಿಯಲ್ಲಿ ಹೋಗಬೇಕಾದ್ರೆ ಏನೇನು ಮಾಡಿದ್ರು ಅಂತೆಲ್ಲ ಕೇಳ್ತಾನೆ. ಅಂದರೆ ತಿಳ್ಕೊಳ್ಳೋ ಅಂತ ಒಂದು ಆಸಕ್ತಿ ಅವನಿಗೆ. ಅದಕ್ಕೆ ಗುಹ ಏನು ಮಾಡ್ತಾನೆ, ಮೃದು ಮಧುರವಾಗಿ ಹೇಳ್ತಾ ಈ ರೀತಿ ಮಾಡಿದ್ರು ನೋಡಿ, ಇಲ್ಲಿ ನಿಮ್ಮ ಅತ್ತಿಗೆ ಕೂತ್ಕೊಂಡಿದ್ರು, ಅಥವಾ ನಿಮ್ಮಣ್ಣ ಇಲ್ಲಿ ಮಲ್ಕೊಂಡಿದ್ರು, ಇಲ್ಲಿ ಅವರು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತಗೊಂಡ್ರು, ಇಲ್ಲಿ ಫಲಹಾರ ಮಾಡಿದ್ರು, ಈ ರೀತಿ ಅವ್ರು ಏನೇನು ಹೇಳ್ತಾನೋ ಅದನ್ನೆಲ್ಲ ಕೇಳ್ತಾ ಕೇಳ್ತಾ ಅವನು ನಡ್ಕೊಂಡು ಹೋಗ್ತಾ ಇದ್ದಾನೆ. ಶ್ರೀರಾಮ ತಂಗಿದ್ದಂತಹ ತಾಣಗಳನ್ನು ಅವರು ಎಲ್ಲೆಲ್ಲಿ ವಿಶ್ರಾಂತಿಯನ್ನು ತಗೊಂಡಿದ್ರು ಅದು ಮತ್ತು ಆ ವೃಕ್ಷಗಳನ್ನು ನೋಡಿ ಅವನ ಹೃದಯ ಪ್ರೇಮದಿಂದ ತುಂಬಿ ಬರ್ತಾ ಇತ್ತು. ಭರತನ ಈ ಸ್ಥಿತಿಯನ್ನು ನೋಡಿ ದೇವತೆಗಳು ಹೂವಿನ ಮಳೆಯನ್ನು ಸುರಿಸ್ತಾರೆ. ಅಂದರೆ ಅರ್ಥ ಏನು, ಅವನ ಪ್ರೀತಿ ಅಂಥದ್ದು. ಅವರು ನೋಡಿ ಎಂಥ ಪ್ರೀತಿಯಪ್ಪ ಇವಂದು ಅಂತಂದ್ಬಿಟ್ಟು ಅವರಿಗೆ ಒಂದು ಭಾವ ಬರ್ತಾ ಇದೆ. ಅದನ್ನು ನೋಡಿ, ಇವನ ಪ್ರೀತಿಯನ್ನು ನೋಡಿ ಅವರು ಮೇಲಿಂದ ಮಳೆ ಸುರಿಸ್ತಾ ಇದ್ದಾರೆ. ಮತ್ತು ಆ ನೆಲ ಕೂಡ ಕೋಮಲವಾಗಿಬಿಡುತ್ತೆ. ಅದು ತುಂಬ ಹಾರ್ಡ್ ಆಗಿರುತ್ತಲ್ವಾ ನಡೆದ್ರೆ ಬರೀ ಕಾಲಲ್ಲಿ. ಆ ಭೂಮಿ ಕೂಡ ಆ ಭರತನ ಕಾಲುಗಳಿಗೆ ನೋವಾಗಬಾರ್ದು ಅಂತ ಅವಳು ಕೂಡ ತುಂಬ ಮೃದುವಾಗಿಬಿಡ್ತಾಳೆ, ಕೋಮಲವಾಗಿಬಿಡ್ತಾಳೆ. ದಾರಿ ಮಂಗಳಕರವಾಗಿ ಸುಖಪ್ರದವಾಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.